ಪ್ರೀತಿಯಿಂದ ಸಾಕಿ ಸಲಹಿದ ಬೆಕ್ಕು ಅಥವಾ ನಾಯಿಯನ್ನು ಕಳೆದುಕೊಂಡಾಗ ಆಗುವ ನೋವು ಕೇವಲ ಒಂದು ಪ್ರಾಣಿ ದೂರವಾಯಿತು ಅನ್ನುವುದಕ್ಕಿಂತ ಹೆಚ್ಚಾಗಿ ನಮ್ಮದೇ ಜೀವದ ಒಂದು ಭಾಗವನ್ನು ಕಳೆದುಕೊಂಡ ಹಾಗೆ ಇರುತ್ತದೆ. ಆ ನೋವು ಮಾತುಗಳಿಗೆ ಸಿಗದಷ್ಟು ನಿಶ್ಶಬ್ದ ಮತ್ತು ಆಳವಾದದ್ದು. ಪ್ರಾಣಿಗಳನ್ನು ಕೇವಲ ಸಾಕುಪ್ರಾಣಿ ಎಂದು ನೋಡುವುದಕ್ಕಿಂತ ಅವುಗಳನ್ನು ಮನೆಯ ಒಂದು ಸದಸ್ಯನಂತೆ ಪ್ರೀತಿಯಿಂದ ಸಾಕಿದವರಿಗೆ ಮಾತ್ರ ಗೊತ್ತು ಅವುಗಳನ್ನು ಕಳೆದುಕೊಂಡಾಗ ಆಗುವ ನೋವು ಎಷ್ಟು ಆಳವಾದದ್ದು ಎಂದು. ಮೂಕಜೀವಿಗಳು ತೋರುವ ನಿಷ್ಕಲ್ಮಶ ಪ್ರೀತಿ ಮತ್ತು ಅವುಗಳು ಬಿಟ್ಟು ಹೋಗುವ ನೆನಪುಗಳು ಮನುಷ್ಯನ ಮನಸ್ಸಿನ ಮೇಲೆ ಅಳಿಸಲಾರದ ಪ್ರಭಾವ ಬೀರುತ್ತವೆ. ಅರಗಿಸಿಕೊಳ್ಳಲಾಗದ ಶೂನ್ಯತೆ. ಮನೆಗೆ ಬಂದ ತಕ್ಷಣ ಬಾಲ ಆಡಿಸುತ್ತಾ ಎದುರು ಬರುತ್ತಿದ್ದ ಜೀವಿ, ಕಾಲಿಗೆ ಮೈಜುತಾ ಪ್ರೀತಿ ತೋರಿಸುತ್ತಿದ್ದ ಬೆಕ್ಕು, ಅಥವಾ ಸಣ್ಣ ಧ್ವನಿ ಕೇಳಿದರೂ ಕಿವಿ ನೆಟ್ಟಗೆ ಮಾಡುತ್ತಿದ್ದ ನಾಯಿ ಇದ್ದಕ್ಕಿದ್ದಂತೆ ಇಲ್ಲವಾದಾಗ ಇಡೀ ಮನೆ ನಿಶ್ಶಬ್ದವಾಗಿ ಬಿಡುತ್ತದೆ. ಆ ಶೂನ್ಯತೆ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಕಾಡತೊಡಗುತ್ತದೆ. ದಿನಚರಿಯಲ್ಲಾಗುವ ದಿಢೀರ್ ಬದಲಾವಣೆ. ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಆಹಾರ ಹಾಕುವುದು, ಅದನ್ನೊಮ್ಮೆ ಸವರುತ್ತಾ ದಿನವನ್ನು ಆರಂಭಿಸುವುದು ರೂಢಿಯಾಗಿರುತ್ತದೆ. ನಾವು ಹೊರಗೆ ಹೋಗಿ ವಾಪಸ್ ಬರುವಾಗ ಬಾಗಿಲ ಬಳಿಯೇ ಕಾಯುತ್ತಿದ್ದ ಆ ಕಣ್ಣುಗಳು ನೆನಪಾಗಿ ಕಣ್ಣಾಲಿಗಳು ತುಂಬಿ ಬರುತ್ತವೆ. ನಾವು ಊಟಕ್ಕೆ ಕುಳಿತಾಗ ಪಕ್ಕದಲ್ಲೇ ಬಂದು ಮುದ್ದಾಗಿ ಕುಳಿತುಕೊಳ್ಳುತ್ತಿದ್ದ ಆ ಕ್ಷಣಗಳು ಪದೇ ಪದೇ ನೆನಪಿಗೆ ಬರುತ್ತವೆ. ಮಾತೇ ಇಲ್ಲದ ಭಾವನಾತ್ಮಕ ಬಂಧ. ಮನುಷ್ಯರಿಗೆ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಬೇಕು. ಆದರೆ ಈ ಮೂಕಜೀವಿಗಳಿಗೆ ನಮ್ಮ ಮುಖ ನೋಡಿದ ತಕ್ಷಣ ನಮ್ಮ ಬೇಸರ, ಸಂತೋಷ ಎಲ್ಲವೂ ಅರ್ಥವಾಗಿ ಬಿಡುತ್ತಿತ್ತು. ನಾವು ಬೇಸರದಲ್ಲಿದ್ದಾಗ ಬಂದು ಮೈದಡುತ್ತಿದ್ದ ಆ ಸಾಂತ್ವನ ಜಗತ್ತಿನ ಯಾವುದೇ ದೊಡ್ಡ ಮಾತುಗಳಿಗಿಂತ ಮಿಗಿಲಾದ ನೆಮ್ಮದಿ ನೀಡುತ್ತಿತ್ತು. ಆ ಹಸ್ತಾಕ್ಷರವಿಲ್ಲದ, ಮಾತೇ ಇಲ್ಲದ ನಿಷ್ಕಲ್ಮಶ ಪ್ರೀತಿ ಇನ್ನೂ ಸಿಗುವುದಿಲ್ಲ ಎಂಬ ಸತ್ಯ ಮನಸ್ಸನ್ನು ಚುಚ್ಚುತ್ತದೆ. ಭ್ರಮೆಯ ತರಹದ ನೆನಪುಗಳು. ಅದು ತೀರಿಕೊಂಡ ಕೆಲವು ದಿನಗಳ ಕಾಲ ಎಲ್ಲೋ ಅದರ ಸದ್ದು ಕೇಳಿಸಿದ ಹಾಗೆ ಆಗುತ್ತದೆ. ಬೆಕ್ಕು ಮ್ಯಾಮ್ ಅಂದ ಹಾಗೆ, ನಾಯಿ ಬಾಗಿಲು ಕೆರೆದ ಹಾಗೆ, ಅಥವಾ ಅದರ ಕರಡಿ ಗೊಂಬೆಯ ಸದ್ದು ಕೇಳಿದ ಹಾಗೆ ಭ್ರಮೆಯಾಗುತ್ತದೆ. ತಿರುಗಿ ನೋಡಿದಾಗ ಅಲ್ಲಿ ಏನೂ ಇರುವುದಿಲ್ಲ. ಆ ಕ್ಷಣದ ನೋವು ನಿಜಕ್ಕೂ ಅಸಹನೀಯ. ಜೀವನದ ಒಂದು ಕಹಿ ಸತ್ಯ. ಪ್ರಾಣಿಗಳ ಆಯಸ್ಸು ಮನುಷ್ಯರಿಗಿಂತ ಕಡಿಮೆ. ಅವು ನಮ್ಮ ಜೀವನದ ಒಂದು ಭಾಗವಾಗಿ ಬಂದು ಹೋಗುತ್ತವೆ. ಆದರೆ ಅವುಗಳ ಪಾಲಿಗೆ ನಾವೇ ಇಡೀ ಪ್ರಪಂಚವಾಗಿರುತ್ತೇವೆ. ತಮ್ಮ ಪ್ರೀತಿಯ ಸಾಕುಪ್ರಾಣಿಯನ್ನು ಕಳೆದುಕೊಂಡಾಗ ಆಗುವ ದುಃಖವು ಸ್ವಂತ ರಕ್ತಸಂಬಂಧಿಯನ್ನು ಕಳೆದುಕೊಂಡಷ್ಟೇ ತೀವ್ರವಾಗಿರುತ್ತದೆ. ಕಾಲ ಕ್ರಮೇಣ ಆ ನೋವು ಕಮ್ಮಿಯಾಗಬಹುದು. ಆದರೆ ಅವುಗಳು ನೀಡಿದ ಆ ಮುಗ್ಧ ಪ್ರೀತಿ ಮತ್ತು ಮಧುರ ನೆನಪುಗಳು ಮನಸ್ಸಿನಲ್ಲಿ ಸದಾ ಹಸಿರಾಗಿಯೇ ಉಳಿಯುತ್ತವೆ. ಸತ್ತು ಹೋದಾಗ ಕೊನೆ ಪಕ್ಷ ಅದು ನಮ್ಮ ಕಣ್ಣ ಮುಂದಿರುತ್ತದೆ ಎಂಬ ಸಂಕಟವಾದರೆ, ಕಾಣದಂತೆ ಮರೆಯಾದಾಗ ಅದು ಎಲ್ಲಿದೆಯೋ ಏನೋ, ಯಾರಾದರೂ ಹೊಡೆದರ, ಅದಕ್ಕೆ ಸರಿಯಾಗಿ ಊಟ ಸಿಗುತ್ತಿದೆಯೋ ಇಲ್ಲವೋ ಎನ್ನುವ ಆತಂಕ ಮತ್ತು ಕಾಡುವ ಅಪರಾಧ ಪ್ರಜ್ಞೆ, ಗಿಲ್ಟ್, ಮನುಷ್ಯನನ್ನು ಒಳಗೊಳಗೆ ಕೊರೆಯುತ್ತದೆ. ಕೆಲವೊಮ್ಮೆ ಮನೆಯ ಒಂದು ಮೂಲೆಯಲ್ಲಿ ಬಿದ್ದಿರುವ ಸಣ್ಣ ವಸ್ತು ಕೂಡ ನಮ್ಮ ಹೃದಯವನ್ನು ಭಾರವಾಗಿಸಿಬಿಡುತ್ತದೆ. ಸಾಕಿದ ಪ್ರಾಣಿ ಕೇವಲ ಒಂದು ಸಾಕುಪ್ರಾಣಿ ಅಲ್ಲ, ಅದು ನಮ್ಮ ಕುಟುಂಬದ ಒಂದು ಭಾಗ. ನಾವು ಮನೆಗೆ ಬಂದಾಗ ಬಾಲ ಅಲ್ಲಾಡಿಸುತ್ತಾ, ಕಾಲಿಗೆ ಮೈಜುತ್ತಾ ಸ್ವಾಗತಿಸುತ್ತಿದ್ದ ಆ ಜೀವ ಇಂದು ನಮ್ಮೊಂದಿಗಿಲ್ಲ ಅಂದಾಗ ಇಡೀ ಮನೆ ಶೂನ್ಯ ಅನ್ನಿಸಿಬಿಡುತ್ತದೆ. ಅದಕ್ಕೆ ಮಾತನಾಡಲು ಬರುತ್ತಿರಲಿಲ್ಲ ನಿಜ, ಆದರೆ ನಮ್ಮ ಪ್ರೀತಿ, ನಮ್ಮ ಬೇಸರ, ನಮ್ಮ ಒಂಟಿತನ ಎಲ್ಲವನ್ನೂ ಅದು ತನ್ನ ಮೂಕ ಭಾಷೆಯಲ್ಲೇ ಅರ್ಥ ಮಾಡಿಕೊಳ್ಳುತ್ತಿತ್ತು. ನಾವು ಅತ್ತಾಗ ಬಂದು ಮಡಿಲಲ್ಲಿ ಕುಳಿತು ಸಮಾಧಾನ ಮಾಡುತ್ತಿದ್ದ ಆ ಮ್ಯಾಜಿಕ್ ಅದಕ್ಕಷ್ಟೇ ಗೊತ್ತಿತ್ತು. ಅದರ ಮಿಯಾವ್ ಅನ್ನೋ ಆ ಸಣ್ಣ ಧ್ವನಿ, ರಾತ್ರಿ ನಮ್ಮ ಪಕ್ಕದಲ್ಲೇ ಮಲಗುತ್ತಿದ್ದ ಆ ಬೆಚ್ಚಗಿನ ಅನುಭವ ಇನ್ಯಾವತ್ತೂ ಸಿಗಲ್ಲ ಅಂತ ನೆನಪಾದಾಗ ಎದೆಯೊಳಗೆ ಏನೋ ಕಳೆದುಕೊಂಡ ಆಳವಾದ ನೋವು ಶುರುವಾಗುತ್ತದೆ. ದೈಹಿಕವಾಗಿ ಅದು ನಮ್ಮನ್ನು ಬಿಟ್ಟು ಹೋಗಿರಬಹುದು, ಆದರೆ ಅದು ನಮ್ಮ ಹೃದಯದಲ್ಲಿ ಮೂಡಿಸಿ ಹೋದ ಆ ಪುಟ್ಟ ಹೆಜ್ಜೆ ಗುರುತುಗಳು ಎಂದಿಗೂ ಅಳಿಸುವುದಿಲ್ಲ. ಆದರೆ ಒಂದು ಸತ್ಯವೇನೆಂದರೆ, ಪ್ರಾಣಿಗಳಿಗೆ ಮನುಷ್ಯರಿಗಿಂತ ಪ್ರಕೃತಿಯ ಜೊತೆಗಿನ ಒಡನಾಟ ಮತ್ತು ಸಹಜ ಪ್ರವೃತ್ತಿ ಹೆಚ್ಚು. ಅವು ಎಲ್ಲೇ ಇದ್ದರೂ ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ಳುವ ಶಕ್ತಿ ಅವುಗಳಿಗಿರುತ್ತದೆ. ನೀವು ಪ್ರೀತಿಯಿಂದ ಸಾಕಿದ ಪ್ರಾಣಿ ಅಥವಾ ಪಕ್ಷಿ ನಿಮ್ಮಿಂದ ದೂರವಾಗಿದೆಯೇ? ಅವುಗಳ ಅನುಪಸ್ಥಿತಿಯಲ್ಲಿ ನಿಮಗಾದ ನೋವುಗಳನ್ನು ಹಾಗೂ ಅವುಗಳ ಬಗ್ಗೆ ನಿಮ್ಮಲ್ಲಿ ಇರುವ ಸುಂದರ ಸಂಗತಿಗಳನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.